ಸುರತ್ಕಲ್ ವಿಧಾನಸಭೆಯ ಮಾಜಿ ಶಾಸಕರಂತ ಹಾಗೂ ಸನ್ಮಿತರಂತ ವಿಜಯಕುಮಾರ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಇಲ್ಲಿರುವಂಥ ಕ್ರೀಡಾಭಿಮಾನಿಗಳೇ ಹಾಗೂ ಚಾಲೆಂಜರ್ ಸರ್ಕಲ್ನ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಬಹುಶಃ ಇವತ್ತು CFC ಚಾಲೆಂಜರ್ಸ್ ಫ್ರೆಂಡ್ ಸರ್ಕಲ್ನ ಯುವಕರ ಮುಖದಲ್ಲಿ ಬಹಳ ನಗು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಸುಮಾರು 1 ತಿಂಗಳಿಂದ ಹಗಲು ರಾತ್ರಿ ದುಡಿದು ಯಶಸ್ವಿಯಾಗಿ ಈ ಒಂದು ಕ್ರೀಡಾಕೂಟವನ್ನು ನಡೆಸಿಕೊಟ್ಟಿದ್ದಾರೆ. ನಾನು ಅವರನ್ನು ಬಹಳ ಗೌರವದಿಂದ ಅಭಿನಂದಿಸ್ತೇನೆ. ಸುಮಾರು 26 ವರ್ಷ ಮುಂಚೆ ಈ ಒಂದು ಚಾಲೆಂಜರ್ ಫ್ರೆಂಡ್ ಸರ್ಕಲ್ ಸುರಳಪಾಡಿಯಲ್ಲಿ ಹುಟ್ಟಿಕೊಂಡು ವಿವಿಧ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದೆ. ಒಗ್ಗಟ್ಟಾಗಿ ಯುವಕರು ಸೇರಿ ಏನನ್ನು ಸಾಧಿಸಬಹುದು ಎಂದು ಹೇಳುವುದಕ್ಕೆ ಇವತ್ತಿನ ಈ ಒಂದು ಪಂದ್ಯಾಟವೇ ನಮಗೆ ಕಾಣ್ತಾ ಇದೆ. ಅಚ್ಚುಕಟ್ಟಾಗಿ ಸುಸಜ್ಜಿತವಾದಂತಹ ಕ್ರೀಡಾಂಗಣವನ್ನು ರಚಿಸಿ ಬಹಳ ಶಿಸ್ತುಬದ್ಧರಾಗಿ, ಅದು ಯಾವುದೇ ಅಂಪೈರಿಂಗ್ ಆಗ್ಬೋದು, ಅದು KCA ಇಂದ ನುರಿತ ಅಂಪೈರಿಂಗ್ ಅನ್ನು ಕರ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಏನು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ನಮ್ಮ ರಜಾಕ್ರವರು ಮೊನ್ನೆಯಿಂದ ಬಹಳಷ್ಟು ಒಳ್ಳೆ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಎಲ್ಲ ಅದು ವ್ಯವಸ್ಥೆ ಅಚ್ಚುಕಟ್ಟಾಗಿದೆ. ಯಾವುದೇ ವಿಷಯದಲ್ಲೂ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹೇಗೆ ನಡೆಯುತ್ತದೆ ಅಂತ ಒಂದು ವ್ಯವಸ್ಥೆಯನ್ನು ಇಲ್ಲಿ CFC ಅವರು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಬಹಳ ಆಕರ್ಷಣೀಯವಾಗಿ ಖಾದರ್ ಅವರ ನ್ಯಾನೋ ಕಾರಿನ ಒಂದು ಡ್ರಿಂಕ್ಸ್, ಅದು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡೆಯಲ್ಲಿ ಕಾಣುವಂತಹ, ನಾವು ಟಿವಿಯಲ್ಲಿ ನೋಡ್ತಾ ಇದ್ದೇವೆ, ಇವತ್ತು ನಾವು ಕಣ್ಣಾರೆಯಲ್ಲಿ ಕಂಡುಕೊಂಡಿದ್ದೇವೆ. ಎಲ್ಲ ವಿಷಯದಲ್ಲಿ ಕೂಡ ಯುವಕರು ಬಹಳ ಶಿಸ್ತುಬದ್ಧವಾಗಿ ಈ ಒಂದು ಒಳ್ಳೆಯ ಈ ಒಂದು ಟೂರ್ನಮೆಂಟ್ ಅನ್ನು ನಡೆಸಿಕೊಟ್ಟಿದ್ದಾರೆ. AK ಸ್ಪೋರ್ಟ್ಸ್ ಇವರು ಕಳೆದ ಸಲ ರಾಜೀವ್ ಗಾಂಧಿ ಸೌಹಾರ್ದ ಕ್ರಿಕೆಟ್ ಮಾಡಿದಾಗ ಕೂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ರು. ಅದು ಅಲ್ಲದೆ 3-4 ಸಲ ನಮ್ಮ ಈ ಗ್ರೌಂಡ್ ನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಒಮ್ಮೆ ದ್ವಿತೀಯ ಸ್ಥಾನವನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಅವರಿಗೆ ಕೂಡ ನಾನು ಅಭಿನಂದಿಸ್ತೇನೆ. ಅದು ಅಲ್ಲದೆ ಬಹಳಷ್ಟು ಬೆಂಗಳೂರು, ಚೆನ್ನೈ, ಬೇರೆ ಬೇರೆ ಕಡೆಯಿಂದ ಟೀಮ್ಗಳು ಬಂದು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿದೆ. ಎಲ್ಲರಿಗೂ ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಕೂಡ ಯುವಕರ ಒಗ್ಗಟ್ಟು ಹೀಗೆ ಇರಿ. ಯಾಕಂತ ಹೇಳಿದ್ರೆ ಸುರಳಪಾಡಿ ಫ್ರೆಂಡ್ ಸರ್ಕಲ್, ಚಾಲೆಂಜರ್ ಫ್ರೆಂಡ್ ಸರ್ಕಲ್ ಎಷ್ಟು ಶಿಸ್ತುಬದ್ಧವಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಗ್ರೌಂಡ್ ನಲ್ಲಿ ಅವರು ಕೂಡ ಆಟವಾಡ್ತಿರುವಾಗ ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಸದಸ್ಯ ಅಲ್ಲಿ ಅಶಿಸ್ತನ್ನು ಮಾಡಿದರೆ ಅವರಿಗೆ ಕೂಡ 1 ವಾರ, 15 ದಿವಸ, 20 ದಿವಸ ಅವರಿಗೆ ಸಸ್ಪೆಂಡ್ ಮಾಡಿ ಕೂಡ ಯಾರೇ ಆಗಲಿ ಶಿಸ್ತುಬದ್ಧರಾಗಿರ್ಬೇಕಂತ ಹೇಳಿ ಅದನ್ನು ನಾನು ನೋಡಿಕೊಂಡು ಬಂದಿದ್ದೇನೆ. ಇದೇ ರೀತಿಯಲ್ಲಿ ಧಾರ್ಮಿಕವಾಗಿ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು ನಮ್ಮ ಸುರಳಪಾಡಿ ಮಸೀದಿಗೆ, ಯಾಕಂತ ಹೇಳಿದ್ರೆ ನಾವಿಂತ ಕೆಲಸ ಮಾಡುವಾಗ ಈ ಒಂದು ಮೊದಲು ಟೂರ್ನಮೆಂಟ್ ಮಾಡಿದಾಗ ನಮ್ಮ ಹಿರಿಯರು ನಮಗೆ ಜೋರು ಮಾಡ್ತಾ ಇದ್ರು, ನಿಮಗೆ ಬೇರೆ ಕೆಲಸ ಇಲ್ಲ, ಯಾಕೆ ಇದೆಲ್ಲ ಈ ಟೂರ್ನಮೆಂಟ್ ಮಾಡಿ ಮಕ್ಕಳನ್ನು ಮಾಡ್ತೀವಿ ಅಂತೇಳಿ. ಅದರ ನಂತರ ನಾವು ಮೀಟಿಂಗ್ ಮಾಡಿ ನಾವು ಧಾರ್ಮಿಕವಾಗಿ ಕೂಡ ಕೆಲಸ ಮಾಡ್ಬೇಕಂತ ಹೇಳಿ ಬೇರೆ ಬೇರೆ ಕಾರ್ಯದಲ್ಲಿ, ಮದುವೆ ಸಮಾರಂಭ ಯಾವುದೇ ಇದರಲ್ಲಿ ಕೂಡ ಅಲ್ಲಿ ಕೆಲಸ ಮಾಡಿ ಸರ್ವಿಸ್ ಮಾಡಿಕೊಂಡು ಬಂದು ಅದರ ಅರ್ಧ ಭಾಗ ಹಣವನ್ನು ನಮ್ಮ ಸುರಳಪಾಡಿ ಮಸೀದಿ ಕೊಟ್ಟುಕೊಂಡು ಬಂದಿದ್ದಾರೆ. ಸುಮಾರು ಬಹಳಷ್ಟು ಲಕ್ಷ ರೂಪಾಯಿಯನ್ನು ಸುರಳಪಾಡಿ ಮಸೀದಿಗೆ ಇವರು ಕೊಟ್ಟಿದ್ದಾರೆ. ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲರನ್ನು ಅಭಿನಂದಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದ ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. CFC ಇದರ ಕಾರ್ಯಚಟುವಟಿಕೆಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿ ಮಾರ್ಗದರ್ಶನದ ಮಾತುಗಳನ್ನು ಜನಾಬ್ ಅಬ್ದುಲ್ ಮಜೀದ್ ಸುರಳಪಾಡಿ ತಮಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ.